ನಮಸ್ತೆ ಸ್ನೇಹಿತರೆ. ಜೀವನದಲ್ಲಿ ಒಂದಿಲ್ಲ ಒಂದು ಟೀಕೆಗಳು ಘಟನೆಗಳು ನಡೆದಿರುತ್ತವೆ. ಅಂತಹ ಘಟನೆಗಳನ್ನು ನಂಬುವುದು ತುಂಬಾ ಕಷ್ಟನೂ ಆಗುತ್ತೆ. ಹಾಗೆಯೇ ಇವತ್ತಿನ ಕತೆ. ಈ ಕತೆ ಹೇಗಿದೆ ಅಂದರೆ ಅದರ ಜೊತೆ ಇದು ಒಂದು ಕತೆಯಾಗಿ ಬೆಸ್ತೈತಿ. ಈ ಒಂದು ಘಟನೆ ಶರ್ಮಾ ಎಂಬ ಕುಟುಂಬದ ಜೊತೆಗೆ ಇದೆ. ಸ್ನೇಹಿತರೆ, ಈ ಒಂದು ಹೊಸ ಕತೆ ಮಾಡ್ತಾ ಇದ್ದೀನಲ್ಲ, ಹೇಗೆ ನೀವು ಹಿಂದಿನ ಕತೆಗೆ ಹೇಗೆ ಪ್ರೋತ್ಸಾಹ ಕೊಡ್ತಿದ್ರೋಡು ಹಾಗೇನೆ ಈ ಕತೆಗೂ ಪ್ರೋತ್ಸಾಹ ಕೊಡಬೇಕಾಗಿ ನಾನು ಪ್ರಾರ್ಥಿಸ್ಕೊಳ್ತೀನಿ ರೀ ಫ್ರೆಂಡ್ಸ್. ಪ್ಲೀಸ್ 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 ಸ್ನೇಹಿತರೆ, ಇವಾಗ ಕತೆ ಶುರು ಮಾಡೋಣಲ್ವಾ? ಇವರ ಹೆಸರು ಅಶೋಕ್ ಶರ್ಮಾ. ಇವರೊಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾರೆ. ಶರ್ಮಾ ಅವರಿಗೆ ದೆಹಲಿಗೆ ಟ್ರಾನ್ಸ್ಫರ್ ಆಯಿತು. ಹೊಸದಾಗಿ ಮನೆಗೆ ಶಿಫ್ಟು ಕೂಡ ಆದರು. ಇದೇ ನೋಡಿ ಶರ್ಮಾ ಅವರು ಶಿಫ್ಟ್ ಆದಂತಹ ದೆಹಲಿಯ ಮನೆ. ಶರ್ಮಾ ಅವರ ಪತ್ನಿ ಒಳ್ಳೆಯ ಗೃಹಿಣಿಯಾಗಿದ್ದಳು ಹಾಗೂ ಮಗಳು ವೇದ ಹೊಸ ಊರಿಗೆ ಬಂದು ತುಂಬ ಸಂತೋಷವಾಗಿದ್ದಳು. ತನ್ನ ಓದಿನ ಜೊತೆಗೆ ಕೆಲಸವನ್ನು ಮಾಡಲು ಇಷ್ಟಪಡುತ್ತಿದ್ದಳು. ಇದರಿಂದ ದೆಹಲಿಯಂತಹ ಊರಿನಲ್ಲಿ ಇರುವಂತಹ ಅವಕಾಶಗಳು ಎಲ್ಲಿ ಸಿಗುತ್ತದೆ ಎಂಬ ಆಸೆ ಅವಳದ್ದು. ಇದೇ ಒಂದು ಆಸೆಯಿಂದ ವೇದ ಅವರ ಅಪ್ಪನ ಜೊತೆ ದೆಹಲಿಗೆ ಬಂದಿದ್ದಾಳೆ. ಅಪ್ಪ, ಈ ಮನೆ ನೋಡು ಎಷ್ಟು ಚಲೋ ಐತಿ. ಇಷ್ಟ ಆಯ್ತು ನಮ್ಮ ಮಗಳ? ಹ್ಞೂ ಅಪ್ಪ. ಹೀಗೆ ಎಲ್ಲರೂ ಹೊಸ ಮನೆಗೆ ಬಂದು ಖುಷಿಯಾಗಿ ಇದ್ರು. ಅಪ್ಪ, ಮನೆ ಏನೋ ಚೆನ್ನಾಗಿದೆ, ಆದರೆ ತುಂಬ ಹಳೆ ಮನೆ ಅನಿಸುತ್ತೆ ಅಲ್ವಾ ಅಪ್ಪ? ಹೌದು ಮಗಳ, ನಿನಗೆ ಗೊತ್ತಿದೆಯಲ್ಲ ವೇದ, ದಿಲ್ಲಿಯಲ್ಲಿರುವಂತಹ ದೊಡ್ಡ ಊರಲ್ಲಿ ಮನೆ ಬಾಡಿಗೆ ಸಿಗೋದೇ ಒಂದು ದೊಡ್ಡ ಕಷ್ಟ. ಆ ಕಷ್ಟದಲ್ಲೇ ಅದು ಈ ಒಂದು ಊರಲ್ಲಿ ಮನೆ ಹುಡುಕೋದು, ಅದು ಬಾಡಿಗೆ ತೊಗೊಳೋದು ಅಂದರೆ ತುಂಬಾ ಕಷ್ಟ. ಅಂಥದ್ರಲ್ಲೇ ಈ ಮನೆ ಆಫೀಸ್ಗೆ ತುಂಬ ಸಮೀಪಾಗೈತಿ. ಅದಕ್ಕೆ ನೋಡುತ್ತೇನ ಈ ಮನೆನ ನಾನು ಒಪ್ಕೊಂಡ್ಬಿಟ್ಟೆ ನೋಡ್ವೇದ. ಹೌದಾ ಅಪ್ಪ? ಮತ್ತೆ ಯಾಕ ಅಲ್ಲಿ ಇಲ್ಲಿ ಜಾಡ ಇದಾಗೈತಿ? ಯಾಕ ಈ ಮನೆಗೆ ಯಾರು ಇದ್ದಿಲ್ಲನ? ಹೌದು ಮಗಳ, ಏನ ಮನಿನೇ ನವೀಕರಿಸಿದ್ರಂತ. ಅದಕ್ಕೆ ಮನಿನ ಖಾಲಿ ಮಾಡಿ ಬೇರೆ ಕಡೆ ಇದ್ರಲ್ಲ ಅವರು, ಅದಕ್ಕೆ ಈ ಮನೆಗೆ ಒಳ್ಳೆ ಬಂದೇ ಇಲ್ಲ ನೋಡೋರು. ಹಂಗೆ ಬಿಟ್ಟುಬಿಟ್ಟಾರ. ಅದಕ್ಕೆ ಹಿಂಗೆ ಜಾಡ ಗೀಡ ಆಗೈತಿ. ಬಿಡು, ಅದಕ್ಕೇನಾಗುತ್ತೆ. ಅಯ್ಯೋ ಮಗಳ ರೀ, ಯಾಕ್ರಿ ಯೋಚನೆ ಮಾಡ್ತೀರಿ? ಯೋಚನೆ ಮಾಡಬೇಡ್ರಿ. ನಮ್ಮ ಹಳಿ ಮನೆ ಇತ್ತಲ್ಲ, ಹಂಗನ ಈ ಮನೆನೂ ಪಳ ಅಂತ ಹೊಳಂಗೆ ಮಾಡ್ತೀನಿ ನೋಡ್ರಿ. ಪಳ ಹೊಳಿವಂತ ಮಾಡ್ತೀಯ ಬೇವ? ಮಾಡು. ಮತ್ತು ಹೊಳಿಬೇಕಂತಂದ್ಬಿಟ್ಟು ಬಣ್ಣ ಎಲ್ಲ ತಿಕ್ಕಿ 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 ಎಲ್ಲ ಹಾಳು ಮಾಡಿಬಿಟ್ಟು ನೋಡಿ ಮತ್ತೆ. ಹೌದ್ಲೇ, ನಿನ್ನ ಮಗಳು ಹೇಳ್ದಂಗೆ ಮತ್ತೆ ಹಂಗೆ ಮಾಡಿ ನೋಡಿ ಮತ್ತೆ. ಅಯ್ಯೋ ರೀ, ಹೀಗೆ ಈ ಮನೆಗೆ ಬಂದು ಎಲ್ಲ ಸ್ವಚ್ಛ ಮಾಡಲು ಖುಷಿಯಾಗಿ ಮಾತಾಡ್ಕೊಂತ ಇದ್ರು ಈ ಕುಟುಂಬದವರು. ಮನೆಯನ್ನು ಕುಟುಂಬದವರು ಸ್ವಚ್ಛ ಮಾಡ್ತಾ ಇದ್ರು. ವೇದ ಮೇಲ್ಗಡೆ ರೂಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ರೂಮಿನ ಕಡೆ ಹೊರಟ್ಲು ವೇದ. ಇದು ಯಾರು ಬರೆದ ಕತೆಯೋ, ಕೆಲಸ ಮಾಡುವಂತ ವ್ಯತೆಯೋ, ಮುಂದೆ ಏನು ಅರಿಯಲಾರೆ. ಮುಂದೆ ಸ್ವಚ್ಛ ಮಾಡ್ರಿಪ್ಪ. ನೀವೇನೋ ಹಾಡಾಡ್ಕೊಂಡು ಕುಂತ್ಕೊಂಡ್ಬಿಟ್ರಲ್ಲ. ಮಾಡ್ರಿ ಕೆಲಸನ. ಅಪ್ಪಾಜಿ ಹಾಡು ಮಾತಾ ಚಲೋ ಆಡ್ತೀನಿ ನೋಡು. ಬಿಡಪ್ಪ, ನಾನು ಓಡಿಸ್ಲೇನ ಮತ್ತೆ. ಅಯ್ಯೋ ನನ್ನ ಮುದ್ದು ಮಗಳ, ನಿನ್ನ ಕೈ ನೋಡ್ತಾವ, ಕುತ್ಕೋ ಒಂದು ಸ್ವಲ್ಪ, ನಾನು ಮಾಡ್ತೀನಿ ಕೆಲಸನ. ಅಯ್ಯೋ ಬಿಡಿಯಪ್ಪ, ನಾ ಹೋಗಿ ಮೇಲ್ಗಡೆ ರೂಮ್ನ ಸ್ವಚ್ಛ ಮಾಡ್ಕೊಂಡು ಬರ್ತೇನೆ. ಹೀಗೆ ಸ್ವಲ್ಪ ನಗು ಸ್ವಲ್ಪ ತಮಾಷೆ ಮಾಡುತ್ತಾ ಮನೆಯನ್ನು ಸ್ವಚ್ಛ ಮಾಡಲು ಶುರು ಮಾಡಿದ್ರು. ಆಮೇಲೆ ವೇದ ಕೂಡ ತನ್ನ ರೂಮ್ಗೆ ಹೋಗ್ತಾಳೆ. ಏನು ಕೆಟ್ಟ ವಾಸನೆ ಬರ್ತಾ ಇದೆಯಪ್ಪ. ಬಾಗಿಲು ಮುಚ್ಚಿತ್ತು, ಅದಕ್ಕಾಗಿ ಎಲ್ಲ ಕಡೆಯಿಂದ ಕೆಟ್ಟದಾಗಿ ವಾಸನೆ ಬರ್ತಾ ಇತ್ತು. ಅಪ್ಪ, ಏನಪ್ಪ ಇಷ್ಟೆಲ್ಲ ಗಲೀಜಿದೆ ಈ ಮನೇಲಿ, ಹೆಂಗಪ್ಪ ಸ್ವಚ್ಛ ಮಾಡೋದು? ವೇದ ಎಲ್ಲ ಕಿಟಕಿಗಳನ್ನು ತೆಗೆದಳು ಹಾಗೂ ರೂಮಿನ ಸ್ವಚ್ಛತೆ ಮಾಡಲು ಶುರು ಮಾಡಿದ್ಲು. ಏನಿದು ರಕ್ತದ ಕಲೆ ತರಾನೇ ಕಾಣಿಸುತ್ತಲ್ಲ? ರಕ್ತನಾ? ಅಯ್ಯೋ, ನಾನೇ ಹಿಂಗಾಡಕತ್ತೀನಿ. ನಾ ತುಂಬ ಯೋಚನೆ ಮಾಡ್ತೇನೆ ಅನ್ಸುತ್ತಲ್ಲ.
ಏನಾದರೂ ಕೆಂಪು ಪೇಂಟ್ ಬಿದ್ದಿರ್ಬೇಕಲ್ಲ. ಹೊಸ ಮನೆಯನ್ನು ರೆಡಿ ಮಾಡಾಕ್ತಿದ್ರಂತಲ್ಲ, ಅದ್ರ ಪೇಂಟ್ ಏನೋ ಬಿದ್ದಿರಬೇಕು ಕನ್ನಡಿ ಮೇಲೆ. ಹಾಂ, ಈ ಪರ್ದಿ ಹೀಗ್ಯಾಕೆ ಹಾಳಾಗತೈತಿ? ಹೊರಗಡೆ ಗಾಳಿ ಏನೂ ಇಲ್ವಲ್ಲ. ಹಾಂ, ನನಗೆ ಅನಿಸುತ್ತೆ ಇಲ್ಲಿ ಏನೋ ವಿಚಿತ್ರ ಇದೆ ಅಂತ. ವೇದಾಗೆ ಆ ಮನೆ ತುಂಬ ವಿಚಿತ್ರ ಅನಿಸಿತ್ತು. ಆದರೂ ಅವಳು ಗಮನನೇ ಹರಿಸ್ತಿಲ್ಲ. ಆದರೂ ಸ್ವಚ್ಛತೆ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಲು ವೇದ. ರಾತ್ರಿ 8 ಗಂಟೆ ಆಯಿತು. ದಿನಪೂರ್ತಿ ಕೆಲಸ ಮಾಡಿ ಸುಸ್ತಾಗಿತ್ತು ವೇದಾಳಿಗೆ. ಹಾಗೇನೆ ಮಲಗಿಬಿಟ್ಟಿದ್ಲು ವೇದ. ವೇದಾ, ಮಗಳೇ ವೇದಾ, ಹೇಳಮ್ಮ, ಊಟ ಮಾಡಲಾರ್ದನ ಹಂಗೆ ಮಲ್ಕೊಂಬಿಟ್ಟಿಯಲ್ಲ. ಹಂಗೆ ಮಲ್ಕೋಬಾರ್ದವಾ. ಬಾ, ಒಂದು ಸ್ವಲ್ಪ ಹಾಲು ಕುಡಿಯುವಂತಿ. ಎದ್ದೇಳು ಮಗಳ. ತಾಯಿ ಎಬ್ಬಿಸಿ ಹಾಲು ಕೊಟ್ಟಿದ್ದಕ್ಕೆ ಹಾಲು ಕುಡಿದ್ಲು ವೇದ. ಹಾಲು ಕುಡಿದು ಮತ್ತೆ ಮಲಗಿಬಿಟ್ಲು ವೇದ. ರಾತ್ರಿ 12 ಗಂಟೆ ಆಯಿತು. ಯಾರೋ ಬೆಡ್ ತೆಳಗೆ ಏನು ಸೌಂಡ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ವೇದಾಂಗೆ. ವೇದಾಳಿಗೆ ಅನಿಸ್ತಾ ಇತ್ತು ಯಾರೋ ತನ್ನ ಬೆಡ್ನ ಉಗುರುಗಳಿಂದ ಕೆರಿತಾ ಇದ್ದಾರೆ ಅಂತ. ಭಯದಿಂದ ಎದ್ದು ಕುದುರ್ತಾಳೆ ವೇದ. ಹಾಗಾದ್ರೆ ಮಂಚದ ತೆಳಗೆ ಉಗುರಿನಿಂದ ಕೆರಿತಾ ಇರೋರು ಯಾರು? ಹಾ, ಭಯನಾ? ಮುಂದಿನ ಎಪಿಸೋಡಲ್ಲಿ ನೋಡಿ, ಮಿಸ್ ಮಾಡಬೇಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ, ಪ್ಲೀಸ್ ಪ್ಲೀಸ್. ಹಾಂ, ಇದೇನಿದೆ ಸೌಂಡು? ಮಂಚದ ಕೆಳಗೆ ಈ ಥರ ಕೆರ್ದಂಗೆ ಸೌಂಡ್ ಬರ್ತಾ ಇದೆಯಲ್ಲ, ಯಾರಾದರೂ ಇದ್ದಾರಾ? ಹಾಂ, ಧೈರ್ಯ ಮಾಡಿ ಬಗ್ಗಿ ನೋಡೋಬಿಡ್ಲಾ ಮಂಚದ ಕೆಳಗೆ? ಹೀಗೆ ವೇದ ಅಂದುಕೊಂಡು ಮಂಚದ ಕೆಳಗೆ ಬಗ್ಗಿ ನೋಡಿದ್ಲು. ಧೈರ್ಯವಾಗಿ ಮಂಚದ ಕೆಳಗೆ ಬಗ್ಗಿ ನೋಡೇ ಬಿಟ್ಲು ವೇದ. ಅಲ್ಲಿ ಹಾಂ, ಇಲ್ಲಿ ಯಾರು ಇಲ್ಲ. ಮತ್ತೆ ಹೆಂಗೆ ಹೆಂಗೆ ಶಬ್ದ ಬಂತು? ಹಾಂ, ಮಂಚದ ಕೆಳಗೆ ಬಗ್ಗಿ ನೋಡಿದ ವೇದಾಳಿಗೆ ಅವಾಗ ಸಮಾಧಾನ ಅನಿಸ್ತು, ಯಾರು ಇಲ್ಲ ಅಂತ. ಇನ್ನೇನು ಆರಾಮಾಗಿ ಮಲ್ಕೊಳ್ಳೋಣ ಅನ್ನುವಷ್ಟರಲ್ಲಿ ಆದರೂ ಎಲ್ಲ ಸರಿನೇ ಐತಲ್ಲ, ಮತ್ತು ಶಬ್ದ ಹೆಂಗೆ ಬಂತು? ಆದರೂ ವೇದಾಳ ಮನಸ್ಸಿನಲ್ಲಿ ಏನಿದು ಅಂತ ವಿಚಿತ್ರ ಗೊಂದಲ ಇದ್ದೇ ಇತ್ತು. ಹಾಂ, ಇದೇನಪ್ಪ ಮತ್ತೇನು ಶಬ್ದ ಬರತೈತಿ? ಯಾರು ನಮ್ಮ ಮ್ಯಾಗಿ ಮೇಲೆ ಓಡಾಡ್ದಂಗೆ ಆಗತ್ತಲ್ಲ? ಹಾಂ, ಅಪ್ಪನಾ? ಛೇ, ಅಪ್ಪ ಇಷ್ಟೊತ್ತಿನಲ್ಲಿ ಯಾಕೆ ಓಡಾಡ್ತಾರೆ? ಹಾಂ, ನೋಡಿಕೊಂಡು ಬಂದ ಬಿಡ್ಲೇನು ಅನ್ಸುತ್ತೆ. ಹಾಂ, ಹಾಂ, ಇನ್ನೂ ಜೋರ ಐತಲ್ಲ. ಹಾಂ, ಯಾರಾದರೂ ಕಳ್ಳ ಬಂದಿದ್ದಾನಾ? ಹಾಂ, ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ತಡಿ. ಹೀಗೆ ಅಂದುಕೊಂಡು ವೇದ ತನ್ನ ಹಾಸಿಗೆಯಿಂದ ಇಳಿದು ತನ್ನ ರೂಮಿನ ಹೊರಗೆ ಬಂದಳು. ಯಾರಾದರೂ ಕಳ್ಳ ಬಂದಿರಬಹುದಾ ಎಂಬ ಯೋಚನೆಯಲ್ಲಿ ರೂಮಿನಿಂದ ಹೊರಗೆ ಬಂದಳು ವೇದ. ನೋಡ್ತಾಳೆ, ಅಡಿಗೆ ಮನೆಯಲ್ಲಿ ಲೈಟ್ ಆನ್ ಆಗಿದೆ. ಅಡಿಗೆ ಮನೆಯಲ್ಲಿ ಲೈಟ್ ಆನ್ ಆಗ್ಬಿಟ್ಟಿದೆ. ಯಾರಾದರೂ ಕಳ್ಳ ಅಡಿಗೆ ಮನೆಯಲ್ಲಿದ್ದಾನ? ಭಯದಿಂದ ಮನಸ್ಸಿನಲ್ಲಿ ವಿಚಿತ್ರವಾಗಿದೆಯಲ್ಲ ಅನ್ಕೊಂತಾನೆ ವೇದ ನಿಧಾನವಾಗಿ ಅಡಿಗೆ ಮನೆ ಕಡೆ ಹೋದ್ಲು. ಹೀಗೆ ಅಂದುಕೊಳ್ಳುತ್ತಾ ಅಡಿಗೆ ಮನೆಗೆ ಇನ್ನೇನು ಎಂಟ್ರಿ ಮಾಡೋಣ ಅನ್ನುವಷ್ಟರಲ್ಲಿ ಕರೆಂಟೇ ಹೋಗ್ಬಿಡ್ತು. ಹಾ, ಕರೆಂಟ್ ಏನಾಯ್ತು? ಕರೆಂಟ್ ಇವಾಗ ಹೋಗ್ಬೇಕಾಗಿತ್ತಾ? ಟಾರ್ಚ್ ಹಾಕಿಕೊಂಡು ಅಡುಗೆ ಮನೆ ಸುತ್ತ ನೋಡಿದ್ಲು ವೇದ. ಆದರೂ ಯಾರೂ ಕಾಣಲಿಲ್ಲ. ಅವಾಗ ಮನಸ್ಸಿಗೆ ಸಮಾಧಾನವಾಯಿತು ವೇದಾನ್ಗೆ. ಅಯ್ಯೋ ದೇವ್ರೆ, ಎಲ್ಲಾನು ಸರಿ ಐತಲ್ಲ. ಅಯ್ಯೋ, ನಾನು ಸುಮ್ಮನೆ ಹೆದರ್ಕೊಂಡೆ ನೋಡು. ಹೀಗೆ ಅಂದುಕೊಂಡ್ಲು ವೇದ.
ಅಷ್ಟರಲ್ಲಿ ಟಾರ್ಚ್ ಆಫ್ ಆಯಿತು. ಅಯ್ಯೋ ದೇವ್ರಿ, ಈ ಟಾರ್ಚ್ ಏನಾಯ್ತು? ಇದ್ದಕ್ಕಿದ್ದಂಗೆ ಬಂದಾಗೋಗ್ಬಿಡ್ತಲ್ಲ. ಅಬ್ಬಾ, ಅಂತೂ ಇಂತೂ ಟಾರ್ಚ್ ಆನ್ ಆಯ್ತು ನೋಡು. ಟಾರ್ಚ್ ಆನ್ ಆದ್ಮೇಲೆ ಅಚಾನಕ್ಕಾಗಿ ನೋಡ್ತಾಳೆ, ಎದುರುಗಡೆ ಅವ್ರ ಅಮ್ಮ ಇದ್ದಾಳೆ. ಅಯ್ಯವ್ವ, ಇಲ್ಲ ನಿಂತಿಯಲ್ಲ, ನನಗೆ ಎದುರಿಸಿ ಬಿಟ್ಟು ನೋಡಿ ನೀನು. ಈಗ ಬೇಗಿಂದ ಅಂದುಕೊಳ್ಳುತ್ತಾ ಮತ್ತೆ ಟಾರ್ಚ್ ಆಫ್ ಆಯ್ತು. ಇದು ಮತ್ತೆ ಬಂದಾಯ್ತಲ್ಲ, ಏನಾಗಿದೆ ಈ ಬ್ಯಾಟ್ರಿಗೆ? ಮತ್ತೆ ಬ್ಯಾಟ್ರಿ ಆನ್ ಆಯ್ತು. ಬ್ಯಾಟ್ರಿ ಹಚ್ಚಿ ನೋಡ್ತಾಳೆ, ಗಾಬರಿಯಿಂದ ಅಮ್ಮ ಇಲ್ಲಿ? ಯಾಕಂದ್ರೆ ಅವರಮ್ಮ ಅವಳ ಮುಂದೆ ಇರಲಿಲ್ಲ. ಅಮ್ಮ ಅಮ್ಮ, ಇಲ್ಲಿ ಇದ್ಲಲ್ಲ ನಮ್ಮಮ್ಮ, ಎಲ್ಲೋಯ್ತು? ಅಯ್ಯೋ, ಮತ್ತೆ ಟಾರ್ಚ್ ಆಫ್ ಆಯ್ತಲ್ಲ. ಅಮ್ಮ! ಅಯ್ಯೋ, ಬೇರಾಗಿ ಏನಾಯ್ತು? ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ, ಮಿಸ್ ಮಾಡಬೇಡಿ. ಬಾಗಿಲನ್ನು ತೆರೆದು ನೋಡಿದ ವೇದಕಾಳ ತಾಯಿ ನೋಡ್ತಾಳೆ, ಯಾರೂ ಇರಲಿಲ್ಲ. ಅದಕ್ಕೆ ಕದ ಮತ್ತೆ ಬಂದ್ ಮಾಡಿ ಮತ್ತೆ ತನ್ನ ಕೆಲಸದಲ್ಲಿ ತೊಡಗಲು ಶುರು ಮಾಡ್ಕೊತಾಳೆ. ಅಷ್ಟರಲ್ಲಿ ಮತ್ತೆ ಯಾರಿರಬೇಕು ಬಾಗ್ಲ ಬಾರಿಸಿದವರು? ಹುಡುಗರು ಏನಾರ ತರಲೆ ಕೆಲಸ ಮಾಡ್ತಾ ಇದ್ದಾರಾ ಏನ? ಸರಿ ಬಿಡು, ಹೋಲಿ. ಹಾಂ, ಇದು ಯಾರಪ್ಪ? ಇವಾಗಾದರೂ ಬಾಗ್ಲ ತೆಗೆದು ನೋಡಿದೆ, ಯಾರು ಇರಲಿಲ್ಲ. ಮತ್ತೆ ಯಾರು ಕದ ಬಾರಿಸ್ತಾ ಇದ್ದಾರೆ? ಹೀಗೆ ಅಂದುಕೊಂಡು ಬಾಗಿಲನ್ನು ತೆರೆದು ನೋಡ್ತಾಳೆ ವೇದಾಳ ತಾಯಿ. ಇವಾಗ್ಲೂ ಕೂಡ ಬಾಗಿಲು ತೆಗೆದು ನೋಡಿದ್ರೆ ಯಾರೂ ಇರಲಿಲ್ಲ. ನನಗನ್ಸುತ್ತೆ ಯಾರೋ ತರಲೆ ಮಾಡ್ತಾ ಇದ್ದಾರೆ ಅಂತ. ಹಾಂ, ಸರಿ, ಬಾಗಿಲು ಹಾಕ್ಬಿಟ್ಟು ಒಳಗೆ ಕೆಲಸ ಆದರೂ ಮಾಡ್ತೀನಿ. ಯಾರಿರಬೇಕು? ಹಾಂ, ನನ್ನ ಕಾಡಿಸ್ಬೇಕಾಗಿತ್ತಾನ? ಕದ ಹಂಗೆ ಬಾರಿಸ್ತಾರ ಹೋಗ್ತಾರ, ಕದ ಬಾರಿಸ್ತಾರ ಹೋಗ್ತಾರ. ಹಾಂ, ಯಾರೋ ಮಕ್ಕಳೇ ಇರಬೇಕು, ತರಲೆ ಮಾಡು ಮಕ್ಕಳು ಇರ್ತಾರಲ್ಲ ಅಂಥವ್ರು ಇರಬೇಕು. ಈ ಥರ ಕದ ಬಾರಿಸಿ ಹೋಗ್ತಾ ಇದ್ದಾರೆ. ಹೀಗೆ ಅಂದುಕೊಂಡು ವೇದಾಳ ತಾಯಿ ಬಾಗಿಲನ್ನು ಬಂದ್ ಮಾಡಿ ಅಡಿಗೆ ಮನೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮತ್ತೆ ಏನಪ್ಪ, ಇಷ್ಟೊತ್ತನ ಬಾಗಿಲು ಕಾಲಿಂಗ್ ಬೆಲ್ ಆಗ್ತಾಯಿತ್ತು, ಇವಾಗೇನು ಕೈಲ ಬಡಿತಾ ಇದ್ದಾರಲ್ಲ? ಹಾಂ, ಹಾಗೆ ಹೇಳಿ ಬಾಗಿಲು ತೆರೆಯಲು ಹೊರಟಳು ವೇದಾಳ ಅಮ್ಮ. ಹಾಂ, ಅಯ್ಯೋ ಶಿವನೇ, ಇವಾಗೂ ಯಾರಿಲ್ಲಲ್ಲಪ್ಪ. ಹಾಂ, ಏನಿದೆ ವಿಚಿತ್ರ? ಹಾಂ, ಕದ ಹಾಕ್ಕೊಂಡು ಹೋಗ್ಬಿಡೋಣ. ಅಯ್ಯೋ ದೇವರೇ. ಹೀಗೆ ಅಂದುಕೊಂಡು ವೇದಾಳ ತಾಯಿ ತುಂಬ ಹೆದರ್ಕೊಂಡ್ಬಿಟ್ಲು. ಹಾಂ, ಇವಾಗ ಯಾರಿಲ್ವಾ? ಅಯ್ಯೋ ದೇವರೇ. ಹೀಗೆ ಅಂದುಕೊಂಡು ವೇದಾಳ ತಾಯಿ ಬಾಗಿಲನ್ನು ಬೇಗನೆ ಬಂದು ಮಾಡಿಬಿಟ್ಟು ಓಡ್ಕೊಂಡು ಬಂದು ಇನ್ನೇನು ಸೋಫಾದ ಮೇಲೆ ಕುಂದಿರಬೇಕು ಅನ್ನುವಷ್ಟರಲ್ಲಿ ಸಲ ಬಾಗಿಲು ಬಡಿಯುವ ಸಪ್ಪಳ ಜೋರಾಗೇ ಕೇಳಿಸ್ತು. ವೇದಿಕಳ ತಾಯಿಗೆ ಈ ಬಾಗಿಲು ಬಡಿಯುವ ಸಪ್ಪಳ ಕೇಳಿ ತುಂಬ ಭಯ ಆಯಿತು. ಯಾರು ಮಾಡ್ತಿರ್ಬೋದು ಈ ಬಾಗಿಲು ಸಪ್ಪಳವನ್ನು ಅಂತ ಅಂದ್ಕೊಂಡ್ಬಿಟ್ಟು ಇನ್ನೇನು ಮಾಡಲಿ ಅನ್ನುವಷ್ಟರಲ್ಲಿ ಆವಾಗಲೇ ಬಾಗಿಲು ಜೋರಾಗಿ ತೆರೆದುಕೊಂಡು ಬಿಡ್ತು. ಅಮ್ಮ! ಬಾಗಿಲು ತೆರೆಯುವ ಸೌಂಡನ್ನು ಕೇಳಿ ಇನ್ನೂ ಭಯಭೀತಗೊಂಡಳು ವೇದಾಳ ತಾಯಿ. ಹಾಂ, ನಾ ಈಗಾದರೂ ಬಾಗಿಲನ್ನ ಮುಚ್ಚಿಬಿಟ್ಟು ಬಂದಿದ್ನಲ್ಲ, ಅದು ಹೆಂಗೆ ತರ್ಕೊಂಡ್ಬಿಡ್ತು? ಲಲಿತಾಗೆ ಧೈರ್ಯನೇ ಇರಲಿಲ್ಲ ಹಿಂದೆ ಒಳ್ಳೆ ನೋಡಬೇಕು ಅಂತ. ಯಾಕಂದರೆ ಲಲಿತಾ ಅಷ್ಟು ಗಾಬರಿಗೊಂಡು ಭಯದಲ್ಲಿ ಹಣೆಯ ಮೇಲೆ ಬೆವರಿನ ಹನಿಗಳು ಸುರಿತಾನೇ ಇದ್ದು. ಆದರೂ ಕೂಡ ಧೈರ್ಯ ಮಾಡಿ ಬಾಗಿಲನ್ನು ಮುಚ್ಚಲು ಲಲಿತಾ ಬಂದ್ಲು. ಆದರೂ ತುಂಬ ಧೈರ್ಯ ಮಾಡಿ ಬಾಗಿಲು ಕಡೆ ನೋಡ್ತಾಳೆ.
ಆದರೂ ಯಾರೂ ಇರಲಿಲ್ಲ ಬಾಗಿಲಲ್ಲಿ. ಸಾಯಂಕಾಲ 6 ಗಂಟೆಗೆ ವೇದ ಮನೆಗೆ ಬಂದ್ಲು. ನೋಡ್ತಾಳೆ ಬಾಗಿಲು ಬೇರೆ ತೆರೆದೈತಿ. ಅಮ್ಮ ನೋಡಿದ್ರೆ ಹೀಗೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಹಾ, ಯಾಕೆ ಹಿಂಗೆ ಕೂತಿದ್ದಾಳೆ ಅಮ್ಮ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಳೆ ವೇದ. ಹಾ, ಅವ್ವ ಹಿಂಗೆ ಬಾಗಿಲು ತೆಗೆದ್ಬಿಟ್ಟು ಕುಂದ್ರಂಗಿಲ್ಲಲ್ಲ. ಹಾ, ಏನಾಯ್ತು ಯವ್ವ, ಬೇ ಯವ್ವ. ಒಳಗೆ ಬಂದು ನೋಡಿದ ವೇದ ಅವ್ರ ತಾಯಿ ಗಾಬರಿಯಾಗಿರೋದನ್ನು ಕಂಡು ಯವ್ವ ಅಂತ ಕರೀತಾಳೆ. ಯವ್ವ ಯವ್ವ, ಯಾಕೆ ಬೇ, ಏನಾಯ್ತು? ಬಾಗ್ಲ ಬೇರೆ ಹಂಗ ತೆಗೆದ್ಬಿಟ್ಟು ಹಿಂಗೆ ಕುಂತಿದಿ. ನೀ ನೋಡ್ರ ಬಾಗ್ಲ ತೆಗಿಲಾರ್ದ ಕುಂದ್ರಂಗಿಲ್ಲ, ಯಾಕ ಏನಾಯ್ತು ಬೇ ಯವ್ವ? ವೇದಾಳ ಮುಖ ನೋಡಿ ಅವ್ರ ತಾಯಿಗೆ ಸ್ವಲ್ಪ ನಿರಾಳ ಅನಿಸ್ತು. ಆಮೇಲೆ ಆಗಿರುವ ಎಲ್ಲ ಘಟನೆಯನ್ನು ಮಗಳಿಗೆ ಹೇಳ್ತಾಳೆ. ಅಯ್ಯವ್ವ, ಇಷ್ಟನ? ಅದಕ್ಕೆ ಹೆದರ್ಕೊಂಡಿ? ನಾವಿಲ್ಲಿ ಹೊಸ್ತಾ ಬಂದೇವಲ್ಲ, ಇಲ್ಲಿ ತರಲೆ ಮಕ್ಕಳುಗಳಿದಾರಲ್ಲ, ಅವರೇ ಬಂದು ಏನಾದರೂ ಬಾಗ್ಲ ಬಡ್ತಿರ್ಬೇಕು ತರಲೆ ಮಾಡಕ. ಅದಕ್ಕೆ ತಲೆ ಕೆಡಿಸ್ಕೊಂತೀವಿ. ತಲೆಯೆಲ್ಲ ಕೆಡಿಸ್ಕೋಬೇಡ, ನಡಿ ಬೇವ, ನಡಿ ಊಟ ಮಾಡೋಣ. ಹಾಂ, ಹೌದಾ, ಹಂಗಂತೀನ? ಹಾಂ, ನಾನು ಸುಮ್ಮನೆ ನೋಡು ತಲೆ ಕೆಡಿಸ್ಕೊತೀನಿ. ಯವ್ವ, ಜಾಸ್ತಿ ಯೋಚನೆ ಯಾಕೆ ಮಾಡ್ತಿದಿ? ಬಾ, ಇನ್ನೇನು ಅಪ್ಪ ಬರ್ತಾನ, ಅಡಿಗೆ ರೆಡಿ ಮಾಡೋಣ. ನಡಿ, ಅಡಿಗೆ ಮಾಡಿ ಏನು ಮತ್ತೆ ಹೊಟ್ಟೆ ಬೇರೆ ಹಸ್ತದ ಬೇವ. ಹಾಂ, ನಡಿ ಬಾ, ಅಡ್ಗೆ ಅರ್ಧಂಬರ್ಧ ಮಾಡೇನವಾ, ನಡಿ ಹಂಗಂದ್ರೆ ಮಾಡಿಬಿಡೋಣ. ಇನ್ನೇನು ನಿಮ್ಮಪ್ಪ ಬರ್ತಾನ. ಅವತ್ತಿನ ದಿನ ಏನೋ ಅವ್ರ ತಾಯಿಗೇನೋ ಧೈರ್ಯ ಕೊಟ್ಲು. ಆದರೂ ಮನೆಯಲ್ಲಿ ದಿನದಿಂದ ದಿನಕ್ಕೆ ಏನಾದರೂ ಒಂದು ವಿಚಿತ್ರ ಘಟನೆಗಳು ನಡೀತಾನೇ ಇದ್ವು. ಹಾಂ, ಇದೇನಪ್ಪ ಮತ್ತೆ ಸಪ್ಪಳ ಆಗಕತ್ತೈತಿ? ಇದೇನಪ್ಪ? ಹೀಗೆ ಪ್ರತಿದಿನಾನು ಒಂದಲ್ಲ ಒಂದು ಘಟನೆಗಳು ನಡೀತಾನೇ ಇದ್ವು ವೇದಾಳ ಮನೆಯಲ್ಲಿ. ಒಂದು ದಿನ ಮುಂದಿನ ಎಪಿಸೋಡಲ್ಲಿ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್. ವೇದಾ, ಏ ವೇದಾ, ಅಯ್ಯೋ ದೇವ್ರೆ, ಇವಳೇನು ಗಾಢ ಚಿಂತೆಯಲ್ಲಿದ್ದಂಗಲ್ಲ. ಲೇ ವೇದಾ, ವೇದಾ, ಏ ವೇದಾ. ಹಾಂ ಹಾಂ, ಹೇಳೆ, ಯಾವ ಜ್ಞಾನದಲ್ಲಿದ್ದಿ? ನಾ ಅಷ್ಟೊತ್ತಾಯ್ತು ಕರೆಯಾಕತ್ತೆ, ಒಳ್ಳೆ ತಿರುಗಿನ ನೋಡುವಲ್ಲಿ. ವೇದ 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 ಅಂತ ನಿನ್ನ ಹೆಸರು ಜಪ ಮಾಡೋದಾಯ್ತು ನೋಡು. ಯಾಕೆ ಯಾಕೆ ಅಷ್ಟು ಗಾಬರಿ ಆಗಿದ್ದೀ ವೇದ? ಹಾಂ, ಏನಿಲ್ಲ ಏನಿಲ್ಲ. ಅಯ್ಯೋ ದೇವ್ರೆ, ಆಗಲೇ ಗಾಬರಿ ಆಗಿದ್ದು, ಈಗೇನು ಹಿಂಗಾಗ್ಬಿಟ್ಟಿದಿ? ಏನು ಯೋಚನೆ ಮಾಡಕತ್ತಿ ವೇದ? ಯಾಕ ವೇದ, ಏನು ಏನರ ಸಮಸ್ಯೆನಾ? ಏನು ಹೇಳಿ ಗೀತಾ, ಈ ಮನೆಗೆ ಬಂದ ಅನ್ಸುಟ್ಟು ಏನಾದರೂ ಒಂದು ವಿಚಿತ್ರ ಘಟನೆ ನಡೀತಾನೇ ಇದೆ ಕಣೆ. ಅಂಥದ್ದೇನಾಯ್ತು? ಏನು ಗೊತ್ತಾ ಗೀತಾ, ಇವತ್ತು ನಮ್ಮ ಅಪ್ಪಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ನಿನ್ನೆ ರಾತ್ರಿನೇ ಎಲ್ಲ ಫೈಲ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ದು. ಬೆಳಿಗ್ಗೆ ನೋಡ್ತಾರೆ ಎಲ್ಲ ಫೈಲ್ ಅಂತ ಪೇಪರ್ಸ್ಗಳು ಚೆಲ್ಲಾಪಿಲಿ ಆಗ್ಬಿಟ್ಟವೆ. ಹಾಂ, ಅದೇ ಹೇಗೆ? ಹಾಂ, ಹೌದಾ? ಹೌದು ಕಣೆ, ಯಾವಾಗ ಮನೆಗೆ ಹೋಗಿ ನೋಡು ಒಂದಿಲ್ಲ ಒಂದು ವಿಚಿತ್ರ ಘಟನೆಗಳು ನಡೀತಾನೇ ಇದೆ ಕಣೆ. ಮನೆಯಲ್ಲಿ ಒಂದೀಟು ನೆಮ್ಮದಿನೇ ಇಲ್ಲ ಅನಿಸುತ್ತೆ. ಹಾಂ, ಹೌದಾ? ವೇದ ತನ್ನ ಗೆಳತಿಯ ಮುಂದೆ ಎಲ್ಲ ಆಗಿರುವ ವಿಚಿತ್ರ ಘಟನೆಗಳನ್ನು ಒಂದೊಂದಾಗಿ ಹೇಳ್ತಾಳೆ. ಹಾಂ, ಇಷ್ಟೊಂದು ವಿಚಿತ್ರ ಘಟನೆಗಳು ನಿಮ್ಮ ಮನೇಲಿ ನಡೀತಾ ಇದೆ ಅಂದರೆ ನೀ ಯಾರಿಗಾದ್ರೂ ಮನೆ ತೋರಿಸ್ಬೇಕಲ್ವಾ? ನನಗಿಲ್ಲಿ ಯಾರೂ ಪರಿಚಯ ಇಲ್ಲಲ್ಲ ಗೀತಾ. ನೋಡು ವೇದ, ನನಗೊಬ್ಬರು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಗೊತ್ತಿದ್ದಾರೆ. ಬೇಕಾದರೆ ನಾನು ಅವ್ರಿಗೆ ಮೀಟ್ ಮಾಡಿ ಈ ವಿಷಯ ಎಲ್ಲ ಹೇಳ. ಹಾಂ, ಹೌದಾ? ಹೌದು, ಇಂಥ ಸಮಸ್ಯೆಗಳಿಂದ ಹೊರಗೆ ಬರಲು ಅವ್ರು ನಿಂಗೆ ಸಹಾಯ ಮಾಡೇ ಮಾಡ್ತಾರೆ. ಏನು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟಾ ಅಂದರೆ? ಏನು ಗೊತ್ತಾ, ನೀ ತಂತ್ರ ಮಂತ್ರ ವಿದ್ಯೆ ಸ್ವಾಮಿಗಳನ್ನ ಹುಡ್ಕೊಂತ ಹೋದ್ರೆ ಟೈಮು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಇವ್ರನ್ನ ಭೇಟಿ ಆಗ್ಬೇಕು ನೀನು. ಏನು ಗೊತ್ತಾ ವೇದ, ಎಲ್ಲ ವಿಚಿತ್ರವಾದ ಘಟನೆಗಳಿಗೆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ನ ಮೀಟ್ ಮಾಡೋದು ತುಂಬ ಮುಖ್ಯ. ಗೊತ್ತಾ, ನನಗೊಬ್ಬರು ಪರಿಚಯ ಇದ್ದಾರೆ, ಹೋಗಿ ಭೇಟಿ ಆಗೋಣ. ಏನಂತೀಯ? ಹೌದಾ? ಹೌದು, ಅವರು ಟೆಕ್ನಾಲಜಿಯಿಂದ ಭೂತ ಪ್ರೇತಗಳ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲಿದೆ ಏನಿದೆ ಯಾಕಿದೆ ಯಾವಾಗಿದೆ ಅಂತಂದ್ಬಿಟ್ಟು ಅವರು ತಿಳ್ಕೊತಾರೆ. ಹಾಗಾದರೆ ಅವ್ರನ್ನ ಮೀಟ್ ಮಾಡೋಣ. ಸರಿ, ನಾನು ನಿನಗೋಸ್ಕರ ಅವ್ರ ಜೊತೆ ಮಾತಾಡ್ತೀನಿ, ಆಯಿತಾ? ಹೀಗೆ ವೇದಾಳಿಗೆ ತನ್ನ ಸ್ನೇಹಿತೆ ಸಲಹೆ ನೀಡಿದ್ಲು. ಹಾಂ, ಹೇಳಿ, ಯಾರು? ಹಾಯ್, ಐ ಆಮ್ ಹರ್ಷ, ಐ ಆಮ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್. ಹಾಯ್, ಐ ಆಮ್ ಹರ್ಷ, ಐ ಆಮ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್. ಅದು ನಿಮ್ಮ ಫ್ರೆಂಡ್ ಗೀತಾ ಅವರು ನನಗೆ ಕಳಿಸ್ಕೊಟ್ರು. ಓ ಹೌದಾ, ಬನ್ನಿ ಒಳಗೆ.
ಹರ್ಷ ಒಬ್ಬ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್. ಇವನು ತನ್ನ ಬ್ಯಾಗ್ನಿಂದ ಗೋಸ್ಟ್ ಹಂಟಿಂಗ್ ಗ್ಯಾಜೆಟ್ನ ತೆಗೆದುಕೊಳ್ತಾನೆ. ನೋಡಿ ಆಂಟಿ, ಅಂಕಲ್ ಎಲ್ಲರೂ ಇಲ್ಲಿ ಹಾಲ್ನಲ್ಲೇ ಇರಿ, ನಾನು ಎಲ್ಲ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಹೀಗೆ ಹೇಳಿ ಹರ್ಷ ಎಲ್ಲ ರೂಮ್ಗಳನ್ನು ಚೆಕ್ ಮಾಡಲು ಹೋಗ್ತಾನೆ. ಈ ರೀತಿಯಾಗಿ ಎಲ್ಲ ಮನೆಯನ್ನು ರಿಸರ್ಚ್ ಮಾಡ್ತಾನೆ ಹರ್ಷ. ಸ್ವಲ್ಪ ಸಮಯದ ನಂತರ ಹರ್ಷ ಮನೆಯವರ ಕಡೆ ಬಂದ. ಮಗನೇ, ಇಲ್ಲೆಲ್ಲ ಸರಿಯಾಗಿದೆಯಲ್ವಾ? ಏನು ತೊಂದರೆ ಇಲ್ಲಲ್ಲ? ಹ್ಞೂ ಆಂಟಿ, ಇಲ್ಲೇನು ಹೆದರುವಂಥ ಏನು ದೊಡ್ಡ ಸಮಸ್ಯೆ ಏನಿಲ್ಲ, ನೀವೇನು ಹೆದರ್ಕೋಬೇಡಿ, ಇಲ್ಲೆಲ್ಲ ಕರೆಕ್ಟಾಗಿದೆ. ಅಬ್ಬಾ, ಇವಾಗ ಮನಸ್ಸು ನಿರಾಳವಾಯ್ತು ನೋಡು. ದೇವರು ನಮ್ಮ ಮೇಲಿದ್ದಾನೆ. ಆಂಟಿ, ಅಂಕಲ್, ಇನ್ನು ಬರಲಾ? ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ಮಗಳೇ ವೇದಿಕಾ, ಬಾಗಿಲ್ತನ ಅವ್ರನ್ನ ಬಿಟ್ಟು ಬಾರವಾ? ಹ್ಞೂ ಅಪ್ಪಾಜಿ. ಹಬ್ಬ ಅಂತ ನಿರಾಳವಾಗಿ ಉಸಿರು ಬಿಟ್ಟರು ವೇದಾರ ತಂದೆ ತಾಯಿ. ಅಲ್ಲಿಂದ ವೇದ ಮತ್ತು ಹರ್ಷ ಅಲ್ಲಿಂದ ಹೊರಟರು. ಸರ್, ನಿಮ್ಗೆ ಅನ್ಸುತ್ತಲ್ವಾ ಇಲ್ಲೇನು ಸಮಸ್ಯೆ ಇಲ್ಲ ಅಂತ? ಯಾಕಂದರೆ ಈ ಮನೆಗೆ ಬಂದ ಸುಟ್ಟು ನಾವು ವಿಚಿತ್ರ ಘಟನೆಗಳನ್ನು ನೋಡ್ತಾ ಇದ್ದೀವಿ, ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ಏನು ಗೊತ್ತಾ, ನಂಗೆ ರಾತ್ರಿ ಎಲ್ಲ ನಿದ್ದೆನೇ ಆಗೋದಿಲ್ಲ, ನಂಗೆ ನಿದ್ದೆ ಮಾಡೋಕ್ಕೂ ಕೊಡೋಂಗಿಲ್ಲ. ಏನೋ ಒಂಥರ ವಿಚಿತ್ರವಾದ ಸೌಂಡು ಇಂಥವೆಲ್ಲ ಬರುತ್ತೆ. ವೇದ, ಮನೆಯಲ್ಲಿ ಎಲ್ಲರೂ ಹೆದರ್ಕೊಬಿಟ್ಟಿದ್ದಾರೆ, ನಾನು ಅಲ್ಲಿ ಏನೂ ಹೇಳೋಕ್ಕಾಗಲಿಲ್ಲ, ಇವಾಗ ಹೇಳ್ತೀನಿ ಕೇಳಿಸ್ಕೊ. ಹಾಗೆ ಹೇಳಿದಾಗ ವೇದ ಹಾಂ ಏನು ಏನು ಹೀಗೆ ಗಾಬರಿಗೊಂಡು ಹರ್ಷನ ಹತ್ರ ಕೇಳ್ತಾಳೆ. ಏನು ಗೊತ್ತಾ, ಐ ಆಮ್ ಶಾಕಿಂಗ್ಲಿ ನನ್ನ ಇನ್ಸ್ಟ್ರೂಮೆಂಟು ಏನು ಡಿಟೆಕ್ಟ್ ಮಾಡಲೇ ಇಲ್ಲ. ಏನು ಗೊತ್ತಾ, ಈ ಮನೇಲಿ ಏನೇ ಇದ್ದರೂ ಕೂಡ ಅದು ನಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ಅಂದರೆ ನನಗೆ ಸ್ವಲ್ಪ ಸಮಯ ಕೊಡಿ. ಹಾಂ, ಮುಂದೆ ಆದರೆ ನನಗೆ ಅನುಭವ ಮಾತ್ರ ಬಂತು, ಏನೂ ಇಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ. ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ರಿಸರ್ಚ್ ಮಾಡಿಬಿಟ್ಟು ಏನಿದೆ ಹೇಳ್ತೀನಿ. ಹೀಗೆ ಹೇಳುತ್ತಾ ಹರ್ಷ, ನೋಡುವಿರಾ ನಿನ್ನ ಕಡೆ ನನ್ನ ನಂಬರ್ ಇದೆಯಲ್ಲ, ಏನಾದರೂ ಸಮಸ್ಯೆ ಇದ್ದರೆ ಬೇಗ ನನಗೆ ಫೋನ್ ಕಾಲ್ ಮಾಡು, ಆಯಿತಾ? ಇನ್ನು ನಾ ಬರಲ್ಲ, ಬಾಯ್. ಹೀಗೆ ಹೇಳಿ ಅವರ ಮನೆಯಿಂದ ಹರ್ಷ ಹೊರಟ. ಹಾಂ, ಮುಂದೆ ಏನು? ಹರ್ಷ ಈ ರೀತಿ ಮಧ್ಯದಲ್ಲಿ ಕೈ ಕೊಟ್ಬಿಟ್ನಲ್ಲ. ಹಾಂ, ಮುಂದೆ ವಿರಾಗತಿ ಏನು? ಮಿಸ್ ಮಾಡ್ಕೋಬೇಡಿ ಮುಂದಿನ ಎಪಿಸೋಡನ್ನು. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ? ಬಾಯ್. ಮರುದಿನ ಬೆಳಿಗ್ಗೆ ನೋಡಿದರೆ ಮನೆಯಲ್ಲಿ ಎಲ್ಲ ಸಾಮಾನುಗಳು ಅಲ್ಲೊಂದು ಇಲ್ಲೊಂದು ಎಲ್ಲ ಬಿದ್ದುಬಿಟ್ಟಿದ್ದಾವೆ. ಹಾಂ, ಇದೇನ್ರಿ ಎಲ್ಲ ಹಿಂಗೆ ಬಿದ್ದುಬಿಟ್ಟಾವು? ಮನೆಯಲ್ಲಿರುವ ಎಲ್ಲ ಸಾಮಾನುಗಳು ಚಿಲ್ಲಾಪಿಲ್ಲಿಯಾಗಿ ಅಲ್ಲೊಂದು ಇಲ್ಲೊಂದು ಬಿದ್ದುಬಿಟ್ಟಿದ್ವು. ಆದರೂ ಅವ್ರ ಮನಸ್ಸಲ್ಲಿ ಗೊಂದಲ ಇದ್ದೇ ಇತ್ತು. ಅಷ್ಟರಲ್ಲಿ ಅಯ್ಯೋ, ಯಾರು ಬಂದ್ರಿ ಇಷ್ಟೊತ್ನಾಗ? ಯವ್ವ ಎದುರುಬೇಡ್ರಿ, ನಾ ಬಾಗಿಲು ತೆಗಿತೀನಿ. ಹಾಂ ಮಗ, ಇರು ನಾನು ಹೋಗ್ತೀನಿ ಬಾಗಿಲು ತೆಗಕ್ಕೆ. ಬಾಗಿಲು ತೆಗೆದು ನೋಡ್ತಾಳೆ ಲಲಿತಾ. ಮುಂದ್ಗಡೆ ಹರ್ಷ ನಿಂತಿರ್ತಾನೆ. ಅಯ್ಯೋ ಮಗನೇ, ನೀ ಬಂದಿದ್ದು ತುಂಬ ಒಳ್ಳೇದಾಯ್ತು ನೋಡು. ಬಾಪ ಒಳಗೆ ಬಾ, ನೋಡು ಬಾ ಇಲ್ಲಿ. ಯಾಕಂಟಿ? ನೀ ಬಂದರ ಬಾ ಒಳಗೆ. ನೋಡ ಮಗನ, ಹೆಂಗಾಗೈತೆ ನೋಡು ನಮ್ಮ ಮನೆ ವಾತಾವರಣನ. ನನಗೆ ಗೊತ್ತಿದೆ ಆಂಟಿ ಇಲ್ಲೇನಾಗಿದೆ ಅಂತ. ಹಾಂ, ಗೊತ್ತೈತಾ? ಗೊತ್ತಿರೋದಷ್ಟೇ ಅಲ್ಲ ಆಂಟಿ, ಈ ಎಲ್ಲ ಕೆಲಸ ಯಾರು ಮಾಡ್ತಾ ಇರೋದು ಅಂತಲೂ ಗೊತ್ತಾಗಿದೆ ಆಂಟಿ. ಅದು ಹೇಗೆ ಮಗನ ಗೊತ್ತಾಯ್ತು ನಿನಗೆ? ನೋಡಿ ಆಂಟಿ, ಅಂಕಲ್, ನಾನು ನಿನ್ನೆ ಬಂದಾಗ ಇಲ್ಲಿಂದ ಹೋಗು ಮುಂದೆ. ಹಾಂ, ಏನಾಯ್ತು? ಭಯ ಪಡಬೇಡಿ ಅಂಕಲ್, ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನು ಈ ಮನೆಯಲ್ಲಿ ಅಂಟಿಸ್ಬಿಟ್ಟು ಹೋಗಿದ್ದೆ. ಅಂದ್ರೆ ಏನಾ ಮಗನ? ಅಂದರೆ ಅಂಕಲ್, ಗೋಸ್ಟ್ ಹಂಟಿಂಗ್ ಕ್ಯಾಮ್ರಾ ಅಂತ ಸಿಗುತ್ತೆ ಅಂಕಲ್, ಅದನ್ನೆಲ್ಲ ಒಂದೊಂದು ಕಡೆ ಅಂಟಿಸ್ಬಿಟ್ಟು ಹೋಗಿದ್ದೆ ಅಂಕಲ್. ಮತ್ತೇನ ಮಗನ, ಅದು ಒಂದೇ ಇರ್ತೈತನ? ಅಷ್ಟೇ ಅಲ್ಲ ಆಂಟಿ, EMF ಮೀಟರ್ ಅಂತ ಅದನ್ನು ಕೂಡ ಅಂಟಿಸ್ಬಿಟ್ಟು ಹೋಗಿದ್ದೆ. ಹಾಂ, ಇದರಿಂದ ಏನಾಗುತ್ತೆ ಮಗನ? ಇದರಿಂದ ಆಂಟಿ, ನಿಮ್ಮ ಮನೆಯಲ್ಲಿನ ನಾನು ರಾತ್ರಿ ಪೂರ್ತಿ ಕಣ್ಗಾವಲು ಇಟ್ಟಿದ್ದೆ. ಅಂದ್ರೆ ಈ ಲ್ಯಾಪ್ಟಾಪ್ ಮೂಲಕ ನಿಮ್ಮ ಮನೆ ಒಳಗೆ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೆ ಆಂಟಿ. ಅಂಕಲ್ ಭಯ ಪಡಬೇಡಿ, ಇಲ್ಲಿ ಎಲ್ಲ ಸಾಮಾನುಗಳು ಮುರಿದಿರೋಕ್ಕೆ ಚಿಲ್ಲಪಿಲ್ಲಿ ಮಾಡಿದಿರೋಕ್ಕೆ ಕಾರಣ ಯಾರು ಗೊತ್ತಾ? ಇಲ್ಲಿರುವಂಥ ನಕಾರಾತ್ಮಕ ಶಕ್ತಿ. ಹಾಂ ಹಂಗಂದ್ರೆ
ಆಂಟಿ ಹಾಗಂದ್ರೆ ಆತ್ಮ ಭೂತ ಪ್ರೇತಗಳಂತಹ ಕಣ್ಣಿಗೆ ಕಾಣದಂತಹ ಅದೃಶ್ಯ ಶಕ್ತಿಗಳನ್ನು ನಾವು ನಕಾರಾತ್ಮಕ ಶಕ್ತಿ ಅಂತೀವಿ ಆಂಟಿ. ಅಂಕಲ್ ನಿಮ್ಮ ಇನ್ಸ್ಟ್ರೂಮೆಂಟಿಂದ ಏನು ಪತ್ತೆನೂ ಆಗಲಿಲ್ಲ. ಆದರೂ ನನ್ನ ಮನಸ್ಸಲ್ಲಿ ಅನಿಸ್ತಾ ಇತ್ತು ಏನೋ ಒಂದು ಸಮಸ್ಯೆ ಮಾತ್ರ ಇದೆ ಅಂತ. ಹಾಂ ಹೌದಾ, ಮುಂದೆ ಮಗನ. ಅಂಕಲ್ ಭಯ ಪಡಬೇಡ್ರಿ, ಯಾಕಂದ್ರೆ ಈ ಮನೆ ಬಗ್ಗೆ ವಿಚಾರಿಸ್ಬೇಕಂತ ನಾ ಅಕ್ಕಪಕ್ಕ ಎಲ್ಲನೂ ಕೂಡ ವಿಚಾರಿಸ್ದೆ ಈ ಮನೆ ವಿಷಯವಾಗಿ. ಹಂಗಂದ್ರೆ ಈ ಮನೆ ವಿಷಯ ಎಲ್ಲ ಬರುತ್ತನಪ್ಪ ನಿನಗೆ? ಹೌದು ಅಂಕಲ್, ಅಲ್ಲೊಬ್ಬ ವ್ಯಕ್ತಿ ಸಿಕ್ಕಿದ್ದ ನನಗೆ, ಈ ಮನೆ ಬಗ್ಗೆ ಎಲ್ಲ ವಿಷಯನೂ ನನಗೆ ಹೇಳಿದ. ಯಾರಪ್ಪ ಆ ವ್ಯಕ್ತಿ? ನಮಸ್ಕಾರ ಅಂಕಲ್. ಯಾರದು? ಹಾಂ ಹೇಳಪ್ಪ, ಯಾರು ನೀನು? ಅಂಕಲ್ ಈಗ ಶಿಫ್ಟ್ ಆಗಿದ್ದಾರಲ್ಲ ಶರ್ಮಾ ಅಂತಂದ್ಬಿಟ್ಟು, ಆ ಮನೆಯಲ್ಲಿ ಮೊದಲು ಯಾರಿದ್ರು ಅಂಕಲ್? ನೋಡು ಮಗನ, ನಾವು 10 ವರ್ಷದ ಹಿಂದೆ ಇಲ್ಲಿ ಬಂದಾಗ ಈ ಏರಿಯಾ ಹೆಂಗಿತ್ತಂತಂದ್ರೆ ಒಂಥರ ಕಾಡ್ದಂಗಿತ್ತಪ್ಪ ಮಗನ. ಈಗ ನೋಡಿ ಹಿಂಗೆ ಬೆಳೆದೈತಿ. ಹೌದಾ ಅಂಕಲ್? ಹೌದಪ್ಪ, ಇಲ್ಲಿ 4 ಮನೆ ಇದ್ವು. ಅದ್ರಾಗ ಒಂದು ಮನೆ ಅದು ಶರ್ಮಾ ಅದರಲ್ಲ ಆ ಮನೆ ಯಾವಾಗ ನೋಡಿದ್ರು ಬಂದನೇ ಇರ್ತಿತ್ತು. ನಾವು ಬರೋಕ್ಕಿಂತ ಮೊದಲೇ ಇಲ್ಲಿ ಯಾರಿದಾರಂತ ನನಗೆ ಗೊತ್ತಿಲ್ಲಪ್ಪ. ಹಂಗೆ ಇಲ್ಲೆಲ್ಲ ಇರೋದಾಗದಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ನನಗೆ. ಅಂಕಲ್ ಪ್ಲೀಸ್, ಯಾರಿಗಾದ್ರೂ ಈ ವಿಷಯ ಗೊತ್ತಿರಬೇಕಲ್ಲ ಆ ಮನೆ ಬಗ್ಗೆ. ಅಲ್ಲೊಂದು ಮನೆ ಕಾಣತೈತೆ ನೋಡಪ್ಪ, ಅವರು ಭಾಳ ದಿನಗಳಿಂದ ಅಲ್ಲೇ ಇರೋದು. ಅಲ್ಲೊಬ್ರು ವಯಸ್ಸಾದ ಅಣ್ಣ ಇದ್ದಾನೆ, ಬೇಕಾದ್ರೆ ಅವ್ರ ಕಡೆ ಏನಾದರೂ ಕೇಳ್ಬೋದು, ಏನಾದರೂ ಫೋನ್ ನಂಬರು ಏನೋ ವಿಷಯ ಗೊತ್ತಾಗ್ಬೋದಲ್ಲ, ಸ್ವಲ್ಪ ಕೇಳಪ್ಪ ಅಲ್ಲೇ ನೀನು. ಸರಿ ಅಂಕಲ್, ಥ್ಯಾಂಕ್ ಯು. ಹೀಗೆ ಹರ್ಷ ಎಲ್ಲ ಮನೆಗಳಲ್ಲೂ ವಿಚಾರಿಸ್ಕೊಂಡು ಆ ಅಂಕಲ್ ಫೋನ್ ನಂಬರ್ ತಗೊಂಡು ಅವ್ರ ಮನೆಗೆ ಹೋದ. ಅಂಕಲ್ ನಾ ಫೋನಲ್ಲಿ ಮಾತಾಡಿದ್ದಿಲ್ಲ, ನಾನೇ ಅಂಕಲ್ ಹರ್ಷ ಅಂತ. ಪ್ಲೀಸ್ ಅಂಕಲ್ ಆ ಮನೆ ವಿಷಯ ಹೇಳ್ತೀರಾ? ಹೀಗೆ ರಿಕ್ವೆಸ್ಟ್ ಮಾಡ್ಕೊಂಡ ಹರ್ಷ. ಮಗನ, ಇವತ್ತಿಗೆ 15 ವರ್ಷದ ಹಿಂದ್ಗಡೆ ಆ ಮನೆಯಲ್ಲಿ ರಮೇಶ ಮತ್ತು ಅವರ ಮಗಳು ಕಲ್ಪನಾ ವಾಸವಾಗಿದ್ರಪ್ಪ. ರವಿಯಣ್ಣ ತಗೊಳ್ಳಿ ಸ್ವೀಟ್ನ. ಏನು ಗೆಳೆಯ ರಮೇಶ, ಯಾ ಖುಷಿಗೋಸ್ಕರ ಈ ಸ್ವೀಟು? ಸಂತೋಷದ ವಿಷಯ ಇದೆ ಅಣ್ಣ. ಹಾಂ ಹೌದಾ, ಏನು? ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗೈತೆ ಅಣ್ಣ. ಒಳ್ಳೆ ಸ್ಯಾಲ್ರಿ ಐತಿ, ಒಳ್ಳೆ ಹುಡುಗ ಬೇರೆ. ಅವಳು ಮದುವೆ ಮಾಡಿ ನೆಮ್ಮದಿಯಾಗಿ ಕಣ್ಮುಸ್ತೆ ನೋಡೋಣ. ಅಂದರೆ ಮದುವೆ ರೆಡಿ ಅನ್ನೋ? ಪಿಪ್ಪಿ 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 ಡುಮ್ 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 ಪಿಪ್ಪಿ ಪಿಪ್ಪಿ ಪಿಪ್ಪಿ. ಹ್ಞೂ ಅಣ್ಣ, ಜಲ್ದಿ ಮದುವೆ ದಿನಾನ ಫಿಕ್ಸ್ ಮಾಡ್ಬಿಡ್ತೀನಿ. ನೀವು ಬರೋದು ಮರಿಬೇಡ್ರಿ ಅಣ್ಣ. ನೀವಿಲ್ದ ನಾವು ಹೆಂಗೆ ಅಣ್ಣ? ನಿಮ್ಮ ಸಹಾಯ ನನಗೆ ಬೇಕಾ ಅಣ್ಣ? ಅಯ್ಯೋ ನನ್ನ ಗೆಳೆಯ ರಮೇಶ, ಇಷ್ಟ್ಯಾಕ ಕೇಳ್ಕೋಬೇಕು ನೀನು? ಒಂದು ಚಿಟ್ಕಿ ಹೊಡಿ ನಿಮ್ಮ ಮನೆಯಾಗ ನಿಂತ್ಕೊಂಡು. ನಾನು ಬರ್ತೇನೆ, ಏನು ಬೇಕು ನೋಡು ಎಲ್ಲ ಸಹಾಯನೂ ಮಾಡ್ತೇನೆ. ಆದರೆ ನೀ ಸಹಾಯ ಕೇಳಕ್ಕೆ ನಾಚ್ಕೋಬೇಡ ಮತ್ತೆ. ಅವತ್ತಿನ ದಿನ ಆ ರಮೇಶ ತುಂಬ ಖುಷಿಯಾಗಿದ್ನ. ಹಂಗೆ ಅವ್ರು ಒಳ್ಳೆ ಸಂಸ್ಕಾರಿ ವ್ಯಕ್ತಿಗಳು ಕೂಡ ಆಗಿದ್ರಪ್ಪ. ಮುಂದೆ ಏನಾಯ್ತು ಅಂಕಲ್? ಏನು ಗೊತ್ತೇನಪ್ಪ, ಆ ಸಣ್ಣ ಜಗತ್ತಿನೊಳಗೆ ಖುಷಿ ಸಂತೋಷದಿಂದ ಆ ತಂದೆ ಮಗಳು ಚೆನ್ನಾಗಿ ಜೀವನ ನಡೆಸ್ತಾ ಇದ್ರಪ್ಪ. ಹಾಂ, ಮತ್ತಷ್ಟು ಚೆನ್ನಾಗಿದ್ರಿಗೆ ಮುಂದೇನಾಯ್ತು ಅಂಕಲ್? ಯಾರಿಗೆ ಗೊತ್ತಿತ್ತಪ್ಪ ಅವ್ರ ಖುಷಿ ಸಂತೋಷಕ್ಕೆ ಯಾರ್ದೋ ಕಣ್ಣ ದೃಷ್ಟಿ ಬಿದ್ದೈತಿ ಅಂತ. ಹಾಂ ಹೌದಾ ಅಂಕಲ್? ಹಾಂ ಮುಂದೆ ಅಂಕಲ್? ಹೀಗೆ ಹರ್ಷಗೆ ಆ ವ್ಯಕ್ತಿ ಎಲ್ಲ ವಿಷಯನೂ ಹೇಳ್ತಾ ಇದ್ದ. ಮುಂದೆ ಇನ್ನೇನು ನೋಡ್ಬೇಕಲ್ವಾ? ಮುಂದಿನ ಎಪಿಸೋಡು ಒಳ್ಳೆ ಥ್ರಿಲ್ಲಿಂಗ್ ಇದೆ, ಮಿಸ್ ಮಾಡ್ಕೋಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ. ಪ್ಲೀಸ್